ಸಿದ್ದರಾಮಯ್ಯರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯರಿಂದ ಸ್ಫೋಟಕ ಹೇಳಿಕೆಯೊಂದು ಈಗ ಸಂಚಲನ ಮೂಡಿಸ್ತಾ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿರುವ ಯತೀಂದ್ರ ಸಿದ್ದರಾಮಯ್ಯ ಅರ್ಥಾತ್ ಹಾಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿಯ ಬಗ್ಗೆ ಅತಿ ಭಯಾನಕ ಮಾಹಿತಿ ಇದು. ಸಿದ್ದರಾಮಯ್ಯರ ಮಗನಾಗಿ ಆ ವಿಚಾರವನ್ನು ಹೇಳಿದ್ರು ಅಥವಾ ಕಾಂಗ್ರೆಸ್ಸಿನ ಕಿರಿಯ ನಾಯಕನಾಗಿ ಆ ವಿಚಾರವನ್ನು ಹೇಳಿದ್ರು, ಈಗ ರಾಜಕೀಯ ವಲಯದಲ್ಲಿ ಮಾತ್ರ ಸಂಚಲನವನ್ನು ಮೂಡಿಸ್ತಾ ಇದೆ. ತನ್ನ ತಂದೆಯ ಬಗ್ಗೆ ಮಗ ಮಾತನಾಡಬಹುದಾದಂತಹ ವಿಚಾರ ಅದಾಗಿರಬಹುದು, ಆದರೆ ಒಂದು ಕ್ಷೇತ್ರದ 3,20,000 ಮತದಾರರಿರುವಂತಹ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರುವ ಯತೀಂದ್ರನವರು ರಾಜಕೀಯವಾಗಿ ಈ ತರಹದ ಹೇಳಿಕೆ ಕೊಡಬಾರದಾಗಿತ್ತು ಅನ್ನೋ ಆಕ್ಷೇಪಗಳಿಗೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು? ನಿಜಕ್ಕೂ ಆ ಹೇಳಿಕೆ ಯಾಕೆ ಸಂಚಲನ ಮೂಡಿಸ್ತಾ ಇದೆ? 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆದರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ತಂದೆಯವರು ಕೊಟ್ಟಿರುವ ಪ್ರಕಾರ ಹೈಕಮಾಂಡ್ ಆಗಲಿ ಬೇರೆ ನಾಯಕರಾಗಲಿ ನವೆಂಬರ್ ಆದ ಮೇಲೆ ಅಧಿಕಾರ ಬಿಡಿ ಎಂದು ಹೇಳಿಲ್ಲ. ಬಿಜೆಪಿಯವರು ಯಾವ ಕ್ರಾಂತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಗೊತ್ತಿಲ್ಲ. ರಾಜಕೀಯ ಬದುಕಿನಲ್ಲಿ ಏನು ಬೇಕಾದರೂ ನಡೆಯಬಹುದು. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನಮ್ಮ ತಂದೆಯೇ 5 ವರ್ಷ ಸಿಎಂ ಆಗಿರುತ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ. ಶಾಸಕರ ಬೆಂಬಲ ಇಲ್ಲ ಅಂದಿದ್ರೆ ಶಾಸಕರು ಸುಮ್ಮನೆ ಇರ್ತಿದ್ರ? ಹೈಕಮಾಂಡ್ಗೆ ಹೋಗಿ ದೂರು ಕೊಡುತ್ತಿದ್ದರು. 138 ಶಾಸಕರುಗಳ ಪೈಕಿ 70ಕ್ಕೂ ಹೆಚ್ಚು ಶಾಸಕರು ಬಹಿರಂಗವಾಗಿ ಸಿದ್ದರಾಮಯ್ಯರ ಪರ ಬೆಂಬಲವನ್ನು ಸೂಚಿಸಿದ್ರು. ಹಾಗಾದರೆ ಇನ್ನುಳಿದ ಶಾಸಕರು ತಟಸ್ಥರಾಗಿದ್ರು. ಒಂದಷ್ಟು ಶಾಸಕರು ಡಿಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸೋದ ಅಥವಾ 2 ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವ ಅಹಿಂದ ಸಮಾಜದ ನಾಯಕನ ಪರ ವಕಾಲತ್ತು ವಹಿಸೋದ? ಕೆಲ ಶಾಸಕರಿಗೆ ಗೊಂದಲ ಆಗಿತ್ತು. ಉಳಿದಂತೆ 70 ಶಾಸಕರು ಅಧಿಕೃತವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇತ್ತೀಚೆಗಷ್ಟೇ ರಿಜ್ವಾನ್ ಅರ್ಷದ್, ಸಿದ್ದರಾಮಯ್ಯರ ಪರನೇ ಬ್ಯಾಟ್ ಬೀಸ್ತಿದ್ದಂತಹ ರಿಜ್ವಾನ್ ಅರ್ಷದ್ ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಪರ ನಿಂತ್ಕೊಂಡ್ರು. ಯಾಕೆ ಈ ಗೊಂದಲಗಳಾಯಿತು ಅಂತ ಕೇಳಿದ್ರೆ, 2.5 ವರ್ಷದ ನಂತರ ಅರ್ಥಾತ್ ಈಗ ನವೆಂಬರ್ ಕ್ರಾಂತಿಯ ವೇಳೆ ಸಿಎಂ ಸ್ಥಾನ ಬದಲಾಗಬಹುದು ಅಂತ ಹೇಳಿ ಒಂದಷ್ಟು ಶಾಸಕರಿಗೆ ಗೊಂದಲ ಇದೆ. ಒಂದು ವೇಳೆ ಸಿಎಂ ಸ್ಥಾನ ಬದಲಾದರೆ ಡಿಕೆ ಶಿವಕುಮಾರ್ ಪರ ನಿಂತುಕೊಂಡವರಿಗೆ ಲಾಭ ಆದೀತು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಮಂತ್ರಿಮಂಡಲ ಅಂದರೆ ಕ್ಯಾಬಿನೆಟ್ ರೀಶಫಲ್ ಆದರೆ ಆ ಸಂದರ್ಭದಲ್ಲಿ ನಮಗೇನಾದರೂ ಮಿನಿಸ್ಟ್ರಿಗಿರಿ ಕೊಟ್ಟರೆ ಡಿಕೆ ಶಿವಕುಮಾರ್ ಸಾಹೇಬರು, ಹಾಗಾಗಿ ಡಿಕೆಯ ಪರ ನಿಂತ್ಕೊಳ್ಳೋಣ ಅಂಥೇಳಿ ಒಂದಷ್ಟು ಶಾಸಕರು ನಿಂತ್ಕೊಂಡ್ರು. ಶರತ್ ಬಚ್ಚೇಗೌಡ ಕಾಂಗ್ರೆಸ್ಸಿಗ ನಲ್ಲದೇ ಇದ್ದರೂ ಕೂಡ ಆ ಮನುಷ್ಯನ ಬೆಂಬಲವೂ ಕೂಡ ರಾಜ್ಯದಲ್ಲಿ ಸ್ವಲ್ಪ ಚರ್ಚೆಗಳಾಯಿತು. ಕುಣಿಗಲ್ ಶಾಸಕರು, ರಾಮನಗರ ಶಾಸಕ, ಬೆರಳೆಣಿಕೆಯ ಶಾಸಕರು ಮಾತ್ರ ಡಿಕೆ ಶಿವಕುಮಾರ್ ಪರ ನಿಂತ್ಕೊಂಡ್ರು. ಅದನ್ನು ಹೊರತುಪಡಿಸಿ ಇನ್ನುಳಿದವರು ಸಿದ್ದರಾಮಯ್ಯನೂ ಆಗಬೇಕು, ಡಿಕೆ ಶಿವಕುಮಾರು ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೆ ಒಳ್ಳೆಯದೇ ಬಿಡಿ, ಹೈಕಮಾಂಡ್ ನಿರ್ಧಾರ ಏನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಈಗ ಸ್ವತಃ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಸ್ವತಃ ಮಗ ಹೇಳಿಕೆ ಕೊಟ್ಟಿರೋದು ಈಗ ಸಂಚಲನ. ಇನ್ನೂ 5 ವರ್ಷ ಅಂದರೆ ಪೂರ್ಣಾವಧಿ, ಈಗ 2.5 ವರ್ಷ ಆಯಿತು, ಇನ್ನೂ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ. ಹಂಗಾದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಜನರಿಗೆ ಕೆಟ್ಟದಾಗುತ್ತಾ? ಮಾತಲ್ಲಿ ಅರ್ಥಗಳನ್ನು ಜನ ಹುಡುಕ್ತಾರೆ. ಶಾಸಕರ ಬೆಂಬಲದಿಂದಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು. ಶಾಸಕರ ಬೆಂಬಲ ಇಲ್ದಲೇ ಇದ್ದಿದ್ರೆ ಶಾಸಕರೇನು ಸುಮ್ಮನೆ ಕೂರ್ತಿದ್ರ? ಎದ್ದು ಧ್ವನಿ ಎತ್ತುತ್ತಿದ್ರು. ಯಾಕೆ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ತಕರಾರು ಎತ್ತುತ್ತಿರುವವರು ಯಾರು? 1-2-3 ಜನ ಬಿಟ್ರೆ ಇಕ್ಬಾಲ್, ಕುಣಗಲ್ ಶಾಸಕರು, ಅದು ಬಿಟ್ರೆ ಇನ್ಯಾರು? ಸೊ ಹೀಗಿರಬೇಕಾದ್ರೆ ಸಿದ್ದರಾಮಯ್ಯರವರಿಗೆ ಭಾಗಶಃ ಶಾಸಕರ ಬೆಂಬಲವಿದೆ. ಹಾಗಾಗಿ ಇನ್ನೂ ಒಂದು 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಾಸಕರ ಬೆಂಬಲ ಇಲ್ಲ ಅಂದಿದ್ರೆ ಶಾಸಕರು ಸುಮ್ಮನೆ ಇರ್ತಿದ್ರ? ಹೈಕಮಾಂಡ್ಗೆ ಹೋಗಿ ದೂರು ಕೊಡ್ತಿದ್ರಲ್ವಾ? ಹೈಕಮಾಂಡ್ನ ನಾಯಕರು ಸಾಕಷ್ಟು ಬಾರಿ ರಾಜ್ಯಕ್ಕೆ ಬಂದು ಹೋದರು. ರಾಹುಲ್ ಗಾಂಧಿಯನ್ನು ಒಳಗೊಂಡು, ಸುರ್ಜೇವಾಲರನ್ನು ಒಳಗೊಂಡು, ಸೋನಿಯಾ ಗಾಂಧಿಯನ್ನು ಒಳಗೊಂಡು ಇನ್ನು ಯಾರು ಬರಬಾರ್ದಾಗಿತ್ತು? ಎಲ್ಲರೂ ಬಂದು ಹೋದರು. ಯಾರೊಬ್ಬರೂ ಕೂಡ
ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ವಿಚಾರವಾಗಿ ರಾಜ್ಯದಲ್ಲಿ ಎಲ್ಲೂ ಮಾತನಾಡಲಿಲ್ಲ. ಕಡೆಗೇನಾದರೂ ಡೆಲ್ಲಿಲಿ ಏನಾದರೂ ಮಾತಾಡಿದ್ರೆ ಅಂತ ಕೇಳಿದ್ರೆ ಅಲ್ಲೂ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ನಡೆಯೋದಿಲ್ಲ ಎನ್ನೋ ಅರ್ಥದಲ್ಲಿ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ, ಸಿದ್ದರಾಮಯ್ಯನವರೇ ಇನ್ನೂ 5 ವರ್ಷ ಮುಂದುವರೆದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಎನ್ನುವಂಥ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಈ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.